ರಾಮೇಶ್ವರ ಯುವ ಬಳಗ ಕೇಳಿದೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಗೆಳೆಯ ಸಂದೀಪ್ ಅವರೇ, ಕಾರ್ಯಕ್ರಮದ ಉದ್ಘಾಟಕರು ಮಾಸೂರು ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷ ಆದಂಥ ಶಶಿಗೌಡ್ರೆ, ನಮ್ಮ ಗ್ರಾಮದ ಶ್ರೀ ಭೂತೇಶ್ವರ ಗ್ರಾಮ ಸಮಿತಿಯ ಅಧ್ಯಕ್ಷ ಆದಂಥ ಶ್ರೀ ಹಿರಿಯರು ಆದಂಥ ಶ್ರೀ MK ಯಾವಪ್ಪ ಅವರೇ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಹಾಗೂ ಸ್ನೇಹಿತರು ಆದಂಥ ಯಲ್ಕುಂದಿ ದೇವಪ್ಪ ಅವರೇ, ಕೆಳದಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಆದಂಥ ಶ್ರೀ RR ದುರ್ಗಪ್ಪನವರು, ಕೆಳದಿ ಗ್ರಾಮ ಪಂಚಾಯತಿಯ ಹಾಲಿ ಅಧ್ಯಕ್ಷರಾದಂಥ ಸುಮಾ ಶಶಿಕುಮಾರ್ ಅವರೇ, ಕೆಳದಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ಅಶ್ಫಾಕ್ ಅಹಮದ್ ಅವರೇ, ಹಾಗೂ ಕೆಳದಿ ಗ್ರಾಮ ಪಂಚಾಯತಿಯ ಮಾಜಿ ನಮ್ಮ ಶಾಂತರಾಜ್ ಜೈನ್ ಅವರೇ, ಹಾಗೂ MC ಹುಚ್ಚಪ್ಪ ಅವರೇ, ಮಾಜಿ ಕಬಡ್ಡಿ ಆಟಗಾರರಾದಂಥ MC ಹುಚ್ಚಪ್ಪ ಅವರೇ, ಬಂಗದೆ ರಮೇಶ್ ಅವರೇ, ಕೆಳದಿ ಗ್ರಾಮ ಪಂಚಾಯತಿಯ ಮಾಜಿ ಭೂತೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯರಾದಂಥ ಶ್ರೇಂಗಿ ಮಹಾದೇವಪ್ಪ ಅವರೇ, ನಮ್ಮ ನೆರಿಗೆ ಗಣಪತಮ್ಮನವರೇ, ಹಾಗೂ ಮಾಸೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಶ್ರೀ ನಾಣಪ್ಪ ದೀಟಗಪ್ಪರವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಹಾಗೂ ನಮ್ಮ ಕೆಳದಿ ಗ್ರಾಮ ಪಂಚಾಯತಿಯ ನಮ್ಮ ಊರಿನವರಾದಂಥ BJP ಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ಶ್ರೀ ಸುನೀಲ್ ನಾಡಿಗ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಸಮಸ್ತ ಕೆಳದಿಯ ನಾಗರಿಕ ಬಾಂಧವರೇ ಹಾಗೂ ಕ್ರೀಡಾಪಟುಗಳೇ, ಬಹುಶಃ ಈ ಒಂದು ಕಬಡ್ಡಿ ಕರಾವಳಿಯ ಗಂಡು ಕಲೆ ಯಕ್ಷಗಾನ, ಮಲೆನಾಡಿನ ಗಂಡು ಕಲೆ ಕಬಡ್ಡಿ. ಇದೊಂದು ಅಪ್ಪಟ ಗ್ರಾಮೀಣ ಕ್ರೀಡೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕ್ರೀಡೆಗಳು ಈ ಒಂದು ಸಾಮಾಜಿಕ ಜಾಲತಾಣದ ಬಿರುಗಾಳಿಗೆ ಸಿಕ್ಕಿ ನಶಿಸಿ ಹೋಗುತ್ತಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಅಪ್ಪಟ ಗ್ರಾಮೀಣ ಕ್ರೀಡೆಯನ್ನ ಒಂದು ಜೀವಂತವಾಗಿ ಇಡುವ ಪ್ರಯತ್ನ ಮಾಡ್ತಿರುವಂತಹ ಕೆಳದಿಯ ರಾಮೇಶ್ವರ ಯುವ ಬಳಗದ ಎಲ್ಲ ಸಕ್ರಿಯ ಕಾರ್ಯಕರ್ತನ ಮೊದಲು ವೈಯಕ್ತಿಕವಾದ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಮಾನ್ಯರೇ, ಕೆಳದಿ ಒಂದು ಮರೆಯಲಾಗದ ಸಾಮ್ರಾಜ್ಯ. ಈ ಇತಿಹಾಸದ ಹಿನ್ನೆಲೆಯನ್ನ ನಮ್ಮ ಊರಿನವರಿಂದ ನನ್ನ ಸ್ನೇಹಿತರು ಸುನಿಲ್ ನಾಡಿಗರವರು ಸಂಕ್ಷಿಪ್ತವಾಗಿ ವಿವರಣೆಯನ್ನ ಒಂದು ಈ ವೇದಿಕೆ ಮೇಲೆ ಹೇಳಿದರು. ಕೆಳದಿ ಬಹುಶಃ ವಿಜಯನಗರದ ಸಾಮ್ರಾಜ್ಯ ರಕ್ಕಸ ಸಂಗನಿ ಯುದ್ಧದಲ್ಲಿ ಪತನವಾದ ಮೇಲೆ ಕೆಳದಿಯ ಅರಸರು ಸಾಮಂತ ದೊರೆಗಳಾದ 1459ರಲ್ಲಿ ಶಿವಪ್ಪ ನಾಯಕನೆಂಬ ಅದ್ಭುತ ನಾಯಕ ಈ ಮಣ್ಣಲ್ಲಿ ಹುಡ್ತಾನೆ. ಅವನು ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಮಾದರಿ ರಾಜ್ಯನಾಗಿ ಉದ್ಭವ ಆಗ್ತಾನೆ. ಅವನ ನೀತಿ ನಿಯಮಗಳನ್ನ ಮತ್ತೊಂದು ಆಡಳಿತ ಮಾಡುವಂತ ರಾಜ್ಯಗಳು ಅಳವಡಿಸಿಕೊಳ್ಳುವಂತ ಒಂದು ತತ್ವ ಸಿದ್ಧಾಂತಕ್ಕೆ ಈ ರಾಜ್ಯನ ಕೊಡುಗೆಗಳು ಅದ್ಭುತವಾಗಿ ಗೋಚರಿಸುತ್ತವೆ ಮತ್ತು ವೈಭವ ತರಿಸಿಕೊಳ್ತಾ ಇದ್ದಾವೆ. ಶುಕ್ರಪ್ಪ ಕೆಳದಿ ಇನ್ನೇನು ಕ್ಷಣಗಣನೆ ಕೆಳದಿಯ ಪುರಧೀಶ್ವರ ರಾಮೇಶ್ವರ ಮತ್ತು ಪಾರ್ವತಿ ಸಮೇತ ದೇವರನ್ನ ರಥದಲ್ಲಿ ಕೂರಿಸಿ ಒಂದು ಮೆರವಣಿಗೆ ಮಾಡುವಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಕ್ಷಣಗಣನೆ ಇವತ್ತು ಆರಂಭವಾಗಿದೆ. ದೇವಸ್ಥಾನಗಳು ಒಂದು ಕಡೆ ಸ್ಥಿರವಾಗಿದ್ರೆ ರಥಗಳನ್ನ ಚಲಿಸುವ ದೇವಸ್ಥಾನಗಳು ಎಂದು ಬಣ್ಣಿಸ್ತಾರೆ. ಆ ರಥದಲ್ಲಿ ದೇವರ ಉತ್ಸವ ಮೂರ್ತಿಗಳನ್ನ ಕೂರಿಸಿ ರಥೋತ್ಸವದಲ್ಲಿ ಪಾಲ್ಗೊಳ್ಳುವಂತ ಒಂದು ಅದ್ಭುತ ಕಾರ್ಯಕ್ರಮ ಇಲ್ಲಿ ನಡೆಯುತ್ತದೆ. ಆ ಅದ್ಭುತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇವತ್ತು ಶುಕ್ರವಾರ ಸಾಕ್ಷಿ ಆಗ್ತಾ ಇದ್ದೇವೆ.
ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನ ನಮ್ಮ ಹಿರಿಯರು, ನಮ್ಮ ರಾಜ ಪರಂಪರೆ ಆಡಳಿತವನ್ನು ನಡೆಸಿರುವಂತಹ ನಮ್ಮ ರಾಜರು ನಮ್ಮ ಮುಂದಿನ ಪೀಳಿಗೆ ಸಹ ಇಂಥ ಒಂದು ಕಾರ್ಯಕ್ರಮ ನಡೆಸಿಕೊಳ್ಳಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವು ಪ್ರತಿ ವರ್ಷ ಸತತವಾಗಿ ಮತ್ತು ವಿಜೃಂಭಣೆಯಿಂದ ಈ ಒಂದು ನೆಲದಲ್ಲಿ ನಡೀತಿರುವುದು ನಮಗೆಲ್ಲರೂ ಒಂದು ಅದ್ಭುತ ಕ್ಷಣ. ಕೆಳದಿಯ ಅರಸರು ನಮ್ಮ ಸುನೀಲ್ ನಾಡಿಗವರು ಹೇಳಿದರು, ಶಿವಪ್ಪ ನಾಯಕ ಯಾಕೆ ಶಿಸ್ತಿಗೆ ಹೆಸರಾಗಿದೆ ಅಂದ್ರೆ ರೈತರನ್ನ ಭೂಮಿಯ ಮಾಲೀಕರನ್ನಾಗಿ ಮಾಡಿ ಕರವನ್ನ ವಸೂಲಿ ಮಾಡಿದಂತ ರಾಜ್ಯ ಪ್ರಥಮ ರಾಜ್ಯ ಕೆಳದಿಯ ಶಿವಪ್ಪ ನಾಯಕ. ಜೀತ ಪದ್ಧತಿ, ಉಳಿಗೆ ಮಾನ್ಯ ಪದ್ಧತಿ, ಬಂಡವಾಳ ಸಾಹಿತ್ಯ ತತ್ವಗಳನ್ನ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸಿ ರೈತರನ್ನ ಭೂಮಿಯ ಮಾಲೀಕರನ್ನಾಗಿ ಮಾಡಿ ಕರ ವಸೂಲಿ ಮಾಡಿದಂತ ರಾಜ ಶಿವಪ್ಪ ನಾಯಕ. ಸುಮಾರು 5 ಬಗೆಯ ಕರವನ್ನ ವಸೂಲಿ ಮಾಡಿ ಅತ್ಯುತ್ತಮ ಭೂಮಿ, ಮಧ್ಯಮ ಭೂಮಿ, ಕನಿಷ್ಠ ಭೂಮಿ ಮತ್ತು ಅಕನಿಷ್ಠ ಭೂಮಿ 4 ಬಗೆಯ ಭೂಮಿಗಳನ್ನ ವಿಂಗಡಣೆ ಮಾಡಿ ಆ ಭೂಮಿಗೆ ತಕ್ಕ ಕರವನ್ನ ವಸೂಲಿ ಮಾಡಿದಂತ ರಾಜ ಈ ಮಣ್ಣಿನ ರಾಜ ಶಿವಪ್ಪ ನಾಯಕ. ಹಾಗಾಗಿ ಶಿವಪ್ಪ ನಾಯಕ ಅಚ್ಚಳಿಯದೆ ಇದೊಂದು ಇತಿಹಾಸದ ಪುಟದಲ್ಲಿ ಪುನಃ ಹುಟ್ಟಿ ಯಾಕೆ ಹೇಳ್ತಾರಂದ್ರೆ ಇತ್ತೀಚಿನ ನೀವು ಗೊತ್ತಿರುವ 1974 ಭೂ ಸುಧಾರಣೆ ಕಾಯ್ದೆ ಬಂತು. ಆ ಕಾಯ್ದೆಗೆ ರೈತರನ್ನ ಹಿಂದಿನ ಶಿವಪ್ಪ ನಾಯಕನ ಮಾದರಿ ಆಡಳಿತವನ್ನ ದೇವರಾಜ ಅಳವಡಿಸಿಕೊಂಡ್ರು. ಅದೇ ಮಾದರಿಯಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಅವರು ಸಹ ರೈತರನ್ನ ಭೂಮಿಯ ಮಾಲೀಕರನ್ನಾಗಿ ಮಾಡುವಂತ ಒಂದು ತತ್ವಕ್ಕೆ ಅವರು ಸಹ ಕೈ ಹಾಕಿದ್ರು. ಈಗ ಹೆಚ್ಚಿಗೆ ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ, ಆ ವಿಚಾರ ನಾವು ಹೇಳೋದಿಲ್ಲ. ಈಗ ಜಾತ್ರಾ ಸಂದರ್ಭದಲ್ಲಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯ ಕ್ರೀಡಾಪಟುಗಳು ಆಗಮಿಸಿ ಈ ಒಂದು ಕ್ರೀಡೆಯನ್ನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಂತ ಈ ಒಂದು ಸಂದರ್ಭದಲ್ಲಿ ನನಗೆ ಕಳಿಸಿ ನನ್ನ ಮಾತನಾಡಲು ಅವಕಾಶ ಮಾಡಿಕೊಂಡು ಎಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ.